ಹೊನ್ನಾವರ ತಾಲೂಕಿನ ಅರೆಂಗಡಿಯ ಕೇಶವಪಾಲದಲ್ಲಿ ದೀಪಾವಳಿ ಪ್ರಯುಕ್ತ ಹಮ್ಮಿಕೊಂಡ ಗ್ರಾಮೀಣ ಕ್ರೀಡಾಕೂಟಕ್ಕೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಚಾಲನೆ ನೀಡಿದರು. ಅರೆಂಗಡಿ ಕೇಶವಪಾಲದ ಶ್ರೀ ಮಹಾಸತಿ ಗೆಳೆಯರ ಬಳಗದವರು ದೀಪಾವಳಿ ಪ್ರಯುಕ್ತ 16ನೇ ವರ್ಷದ ಗ್ರಾಮೀಣ ಕ್ರೀಡಾಕೂಟವನ್ನು ಆಯೋಜಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಜ್ಯೋತಿ ಬೆಳಗಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದರೂ ಉತ್ತಮ ನೌಕರಿ ಪಡೆಯುವಲ್ಲಿ ವಿಫಲರಾಗುತ್ತಿದ್ದಾರೆ. ಸೂಕ್ತ ಮಾರ್ಗದರ್ಶನದ ಕೊರತೆಯೇ ಇದಕ್ಕೆ ಕಾರಣ. ನನಗೆ ಅಧಿಕಾರ ಸಿಕ್ಕರೆ ವರ್ಷದಲ್ಲಿ ಕನಿಷ್ಠ 200 ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಕೊಡಿಸುವ ಮನಸ್ಸಿದೆ. ಇನ್ನು ಬಡವರು ಹೃದಯ ಚಿಕಿತ್ಸೆಗೆ ಮಂಗಳೂರು ಆಸ್ಪತ್ರೆಗಳಿಗೆ ಹೋಗಿ ಲಕ್ಷ ಖರ್ಚು ಮಾಡುವ ಬದಲು ಬೆಂಗಳೂರು ಜಯದೇವ ಆಸ್ಪತ್ರೆಗೆ ಹೋದರೆ ರೂಪಾಯಿ 10,000ದಲ್ಲಿ ಸೂಕ್ತ ಚಿಕಿತ್ಸೆ ಸಿಗುತ್ತದೆ. ಅಗತ್ಯವಿದ್ದರೆ ನಾನೇ ವೈದ್ಯರ ಬಳಿ ಮಾತನಾಡುತ್ತೇನೆ ಎಂದರು. ನಾನು ಬಡ ವಿದ್ಯಾರ್ಥಿಗಳ ಪ್ರತಿಭಾವಂತರು ನೋಡಿದ್ದೀನಿ. 90% ಎಲ್ಲ ಆಗಿರ್ತದೆ. ಆಗ ಅವ್ರು ಸರಿಯಾದ ಕೋಚಿಂಗ್ ಇಲ್ಲದೆ ಅವ್ರು PDO ಅಥವಾ ಬ್ಯಾಂಕಿಂಗ್ ಎಕ್ಸಾಮು ಅಥವಾ KS IAS ಇದೆಲ್ಲದಕ್ಕೂ ವಂಚಿತರಾಗ್ತಾ ಇದ್ದಾರೆ. ಗೌರ್ಮೆಂಟ್ ಜಾಬ್ ಯಾವುದಾದ್ರು ಬಂದಿದ್ದು. ಅದಕ್ಕೆ ನಾನು ಕನಿಷ್ಠ ಪ್ರತಿ ವರ್ಷ ಒಂದು 200 ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಕೋಚಿಂಗ್ ಕೊಡಬೇಕು. ಅವ್ರಿಗೆ ಏನಾದ್ರೂ ಮಾಡಿ ಅವ್ರಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಬಹಳ ದೊಡ್ಡ ಕನಸು ಆಗ್ಬೇಕು ಅನ್ನೋದು ಇಟ್ಕೊಂಡಿದ್ದೀವಿ. ಈಗೂ ಹೇಳ್ತೀನಿ, ಹಾರ್ಟ್ ಪೇಷಂಟ್ ಆದವ್ರಿಗೆ ದಯಮಾಡಿ ನಾನೇ ಕಳಿಸ್ಬೇಕಂತಿಲ್ಲ, ನೀವೇ ಜಯದೇವ ಹಾಸ್ಪಿಟ್ಲ್ ಹೋಗಿ. ಎಷ್ಟೋ ನಿದರ್ಶನ ಇದೆ. ನಾವು ಇಲ್ಲಿ ಹೋದಾಗ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಅಂದಲ್ಲಿ ಆ ಒಂದು ಜಯದೇವ ಆಸ್ಪತ್ರೆಗೆ ಹೋದ್ರೆ ಬರೀ 5,000, 10,000ದಲ್ಲಿ ಹಾರ್ಟ್ ಆಪರೇಷನ್ ಮಾಡಿ ಕಳಿಸ್ತಾ ಇದ್ದಾರೆ. ನಾ ಎಷ್ಟೋ ಅಂತ ಬಡ ಪೇಷಂಟ್ಗಳು ಮಾಡಿಸಿದಂಥದ್ದು ಇದೆ. ಮಂಗಳೂರು ಸೈಡ್ ಆರೋಗ್ಯದ ಸಮಸ್ಯೆ ಬಂತು ಅಂತ ಹೋದ್ರೆ 5-10 ಲಕ್ಷ ಖರ್ಚು ಮಾಡ್ಕೊಂಡು ಒದ್ದಾಡ್ಬೇಕಂತ ಪರಿಸ್ಥಿತಿ ಬರ್ತದೆ. ಅಂಥವ್ರಿಗೂ ಒಂದು ಸರಿಯಾದ ವ್ಯವಸ್ಥೆ ಮಾಡಬೇಕು ಅಂತ ನನಗೊಂದು ಕನಸಿದೆ. ಸಭಾಧ್ಯಕ್ಷತೆ ವಹಿಸಿದ್ದ ಹೊನ್ನಾವರ PLD ಬ್ಯಾಂಕ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾತನಾಡಿ, ನಾನು ರೈತ ಕುಟುಂಬದವನಾಗಿದ್ದು ರೈತರ ನೋವು ನಲಿವುಗಳ ಅರಿವು ನನಗಿದೆ. ರೈತರು ನಮ್ಮ PLD ಬ್ಯಾಂಕ್ನಲ್ಲಿ ವ್ಯವಹರಿಸಬೇಕು. ರೈತರಿಗೆ ಅನುಕೂಲಕರವಾಗಿ ಸೇವೆ ಒದಗಿಸುತ್ತೇವೆ ಎಂದರು. ಇನ್ನು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಸಚಿನ್ ನಾಯ್ಕ್, HR ಗಣೇಶ್, ಹೊನ್ನಾವರ PLD ಬ್ಯಾಂಕ್ ನಿರ್ದೇಶಕ ರಾಜೇಶ್ ನಾಯ್ಕ್, ಶಿಕ್ಷಕಿ ಸುಮಿತ್ರಾ ದೇಶಭಂಡಾರಿ ಮತ್ತು ಗೆಳೆಯರ ಬಳಗದ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಉಪಸ್ಥಿತರಿದ್ದರು. ಶಿಕ್ಷಕ ರೋಹಿದಾಸ್ ನಾಯ್ಕ್ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದರು. ಬಳಿಕ ನಡೆದ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಗಡಿಗೆ ಹೊಡೆತ, ಸಂಗೀತ ಕುರ್ಚಿ, ಹಗ್ಗಜಗ್ಗಾಟ ಮುಂತಾದ ಸ್ಪರ್ಧೆಗಳು ಕ್ರೀಡಾಭಿಮಾನಿಗಳನ್ನು ರಂಜಿಸಿತು. ಕ್ರೀಡಾಪಟು ಚಿನ್ನು ಅಂಬಿಗ ಈ ಸ್ಪರ್ಧೆಗಳನ್ನು ನಿರ್ವಹಿಸಿದರು. ನಂತರ ಸಾಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳ ನೃತ್ಯ ಸ್ಪರ್ಧೆ ನಡೆಯಿತು. ಈ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಓದುತ್ತಿರಬೇಕೆಂಬ ನಿಯಮ ವಿಶೇಷವಾಗಿತ್ತು. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸುವ ಸದುದ್ದೇಶ ಹೊಂದಿರುವ ಗೆಳೆಯರ ಬಳಗದ ಈ ಕಾರ್ಯಕ್ಕೆ ನರಸಿಂಹ ನಾಯ್ಕ್, ಹರಡಸೆ ಸೇರಿದಂತೆ ಕನ್ನಡ ಅಭಿಮಾನಿಗಳಿಂದ ಉತ್ತಮ ಪ್ರಶಂಸೆ ವ್ಯಕ್ತವಾಯಿತು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.